ಆರ್ಡರ್ಗಳನ್ನ ಶಿರಸಾವಹಿಸಿ ಪಾಲಿಸುತ್ತೆ ನಿಮ್ಮ ಸರ್ಕಾರ. ಫಾರ್ ಎಕ್ಸಾಂಪಲ್ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೃಷ್ಣ ಬೈರೇಗೌಡರು ದಿನದಲ್ಲಿ 10 ಸತಿ ಹೇಳ್ತಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್. ಅರೆ ಫುಟ್ಪಾತ್ ತೆರವು ಮಾಡಲಿಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಜೀವನವನ್ನ ಬೀದಿಗೆ ತರಲಿಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಶಿರಸಾವಹಿಸಿ ಪಾಲನೆ ಮಾಡುತ್ತೆ ಕಾಂಗ್ರೆಸ್. ಇದೇ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಡೇಟ್ಗಳು ಪೋಸ್ಟ್ಪೋನ್ ಮಾಡ್ತಿದ್ರಿ. ಇದೇ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಸ್ಟ್ರಿಕ್ಟ್ ಆಗಿ ಚುನಾವಣೆ ಮಾಡಲೇಬೇಕು. ಈ ಸುಪ್ರೀಂ ಕೋರ್ಟ್ನ ಆರ್ಡರ್ ಮಾತ್ರ ನೀವು ಯಾಕೆ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ? JDS ವಕ್ತಾರರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಮಾತುಗಳನ್ನ ಪೋಣಿಸ್ ಮಾತಾಡ್ತಾ ಇದ್ರು. ಅವ್ರು ಏನು ಅನ್ಕೊಂಬಿಟ್ಟಿದ್ದಾರೆ ಅಂತಂದರೆ, ಜನರು ಮಣ್ಣಿಗೆ ಏನೋ ಎಷ್ಟು ಚೆನ್ನಾಗಿ ಕಣ್ಣಿಗೆ ಮಣ್ಣೆರ್ಚ್ತಾ ಇದ್ರು ಅಂತಂದರೆ, ಎಲೆಕ್ಷನ್ ಕಮಿಷನ್ ಬಳಸ್ಕೊಳ್ಳುವಂಥ ಅಧಿಕಾರಿಗಳು ಬೇರೆ, SIR ನಡೆಸೋಕ್ಕೆ ಬಳಸ್ಕೊಳ್ಳುವಂಥ ಅಧಿಕಾರಿಗಳು ಬೇರೆ, ಈ ರಾಜ್ಯದಲ್ಲಿರುವಂಥ ಅಂಗನವಾಡಿ ಟೀಚರ್ಸ್ ಬೇರೆ, ಈ ರಾಜ್ಯದಲ್ಲಿ ಮಾಡುವಂತಹ ಆಡಳಿತಾತ್ಮಕವಾಗಿ ಇರುವಂತಹ ಅಧಿಕಾರಿಗಳು ಬೇರೆ, ಎಲ್ಲರೂ ಬೇರೆ ಬೇರೆ, ಅವ್ರೆಲ್ರಿಗೂ ಮೀಸಲಿ ಇರುವಂತಹ ಕೆಲಸಗಳಿದೆ. ಎಲೆಕ್ಷನ್ ಬಂದಾಗ ಆಯಾ ಭಾಗಗಳಿಂದ ಅವ್ರನ್ನ ತೆಗೆದುಕೊಂಡು ಬಂದು ನಾವು ಚುನಾವಣೆ ಮಾಡ್ತೀವಿ ಅನ್ನೋ ಥರ ಅವ್ರು ಮಾತಾಡ್ತಾ ಇದ್ರು. ನಮ್ಮ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಯಾವುದೇ ಚುನಾವಣೆ ನಡೀಲಿ, ಯಾವುದೇ ಸರ್ವೆ ನಡೀಲಿ, ಯಾವುದೇ ಪ್ರಕ್ರಿಯೆ ನಡೀಲಿ, ಅಟ್ ದಿ ಎಂಡ್ ಆಫ್ ದಿ ಡೇ ನೀವಿರುವಂತ ಮಿಷಿನರಿನೇ ಬಳಸಬೇಕು. ವಿಧಾನಸೌಧದಲ್ಲೂ ಅವರೇ ಕುತ್ಕೊಳ್ಳೋದು, ಅಂಗನವಾಡಿಲೂ ಅವರೇ ಟೀಚ್ ಮಾಡೋದು, ನಿಮ್ಮ ಸರ್ಕಾರಿ ಶಾಲೆಗಳಲ್ಲೂ ಆ ಟೀಚರ್ಸೇ ಇರುವಂತದ್ದು. ಕೊನೆಗೆ ಇದೇ ಆಶಾ ಕಾರ್ಯಕರ್ತರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರ ಆಗಿರಬಹುದು, ಇವರೇ ಹೊರಗಡೆ ಬಂದು ಎಲ್ಲವನ್ನೂ ನಡೆಸುವಂತದ್ದು. 10 ಕೈ ಇಲ್ಲ ಮೇಡಮ್ ಯಾವ ಅಧಿಕಾರಿಗಳಿಗೂ ನಮ್ಮ ರಾಜ್ಯದಲ್ಲಿ. ಸರ್ಕಾರದ ಪರವಾಗಿ ವಾದ ಮಾಡ್ತಿದ್ದ ವಕೀಲರು ಇದ್ರು, ಅವ್ರಿಗೆ ಗೊತ್ತಿತ್ತು SIR ಡೇಟ್ಸ್, ಅವ್ರಿಗೆ ಗೊತ್ತಿತ್ತು ಕ್ಲಾಶ್ ಆಗೋ ಚಾನ್ಸಸ್ ಇದೆ, ಇಸ್ಕೊಂಡ್ ಬಂದ್ರಲ್ಲ. ಅದು ಕೂಡ ಮಾತನಾಡಿದ್ರು JDS ವಕ್ತಾರರು. ಇದನ್ನ ಸರ್ಕಾರ ಲೆಟ್ ಮಿ ಬಿ ವೆರಿ ಕ್ಲಿಯರ್. ಈಗ SIR ಆಗ್ತಾ ಇದೆ, ಇಡೀ ದೇಶದಲ್ಲಿ ಆಗ್ತಾ ಇರೋದಂತೂ ಸತ್ಯ, ನಮ್ಮ ರಾಜ್ಯಕ್ಕೆ ಬರುತ್ತೆ ಅನ್ನೋದಂತೂ ಸತ್ಯ. SIR ನಡೀತಾ ಇರುವಂತ ಪ್ರಕ್ರಿಯೆಯಲ್ಲಿ ನೀವು ಎಲ್ಲಿಂದ ಕರ್ಕೊಂಡ್ಬರ್ತೀರಿ? ನಾವು ಎಲ್ಲಾ ಪಕ್ಷದ ವಕ್ತಾರರು, ಕಾರ್ಯಕರ್ತರು ಹೋಗಿ ಚುನಾವಣೆಯನ್ನ ನಡೆಸಬೇಕಾಗತ್ತೆ. ಅದಕ್ಕೆ ಚುನಾವಣೆ ಆಯೋಗ ಏನಾದ್ರೂ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ನಮ್ಮ ಹತ್ರ ಸಿಬ್ಬಂದಿಗಳಿದ್ದಾರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿ, ನಾನು ಒಪ್ಕೊಳ್ತೀನಿ. ಚುನಾವಣೆ ಆಯೋಗ ಯಾವಾಗ ಹೇಳಿದಂಥದ್ದು? ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಚುನಾವಣೆ ಆ ಸಂದರ್ಭದಲ್ಲಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಚುನಾವಣೆ ಆಯೋಗ ಹೇಳಿದಂಥದ್ದು ಕೇಂದ್ರ ಚುನಾವಣೆ ಮುಗಿದ ನಂತರದಲ್ಲಿ 2024 ಚುನಾವಣೆ ಆದ ನಂತರದಲ್ಲಿ GBA ಕಾನ್ಸ್ಟಿಟ್ಯೂಟ್ ಆದ ನಂತರ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸುತ್ತೆ, ಆಗಸ್ಟ್ ಅಷ್ಟೊತ್ತಿಗೆ ಮಾಡಿ ಅಂತ. ಸೊ ಅವಾಗ ಎಲೆಕ್ಷನ್ ಕಮಿಷನ್ ಹೇಳಿದಂತದ್ದು, ಇಲ್ಲ ನಾವು ರೆಡಿ ಇದೀವಿ, ಸರ್ಕಾರ ನಮ್ ಜೊತೆ ಕೈ ಜೋಡಿಸಿದ್ರೆ ನಾವು ರೆಡಿ ಇದೀವಿ ಅಂತ ಹೇಳಿದಂತದ್ದು. ರಾಜ್ಯದಲ್ಲಿ ನಡೀತಾ ಇದ್ದಂತಹ ಹಲವಾರು ವಿಚಾರಗಳು, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಇದೆಲ್ಲವೂ ಕೂಡ ಇದಕ್ಕೆ ಭಾಗಿಯಾಗಿದಂತದ್ದು. ಇವ್ರು 2 ವರ್ಷ ಕೊರೋನಾ ಇಟ್ಕೊಂಡು ಇನ್ನ 3 ವರ್ಷ ತಳ್ಳಿಬಿಟ್ರು ಚುನಾವಣೆನ ಮಾಡಿದ್ರೆ. ನಾವು 3 ತಿಂಗಳಿಂದ 2021 ಏನ್ ಮಾಡ್ತಿದ್ರಿ? ನೀವು ಮಾಡಕ್ ಸಾಧ್ಯ ಇಂಟ್ರೆಸ್ಟ್ ಇರ್ಲಿಲ್ಲ, ನಿಮಗೆ ಮಾಡಕ್ ಬೇಕಾಗಿರ್ಲಿಲ್ಲ. ತಿಂಗಳುಗಳು ಮಾತ್ರ ನಾವು ಪೋಸ್ಟ್ಪೋನ್ಮೆಂಟ್ ಕೇಳಿರುವಂತದ್ದು. ನಾವೇನ್ ವರ್ಷಾನ್ಗಟ್ಲೆ ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ತಾ ಇಲ್ಲ. ಅಂಡ್ GBAನ ನಾವು ರಚನೆ ಮಾಡಿರೋದೇ ಚುನಾವಣೆ ನಡೆಸೋದಕ್ಕೋಸ್ಕರ, ಅದನ್ನ ಕೇವಲ ಒಂದು ಬುಕ್ ನಲ್ಲಿ ದಾಖಲೆಯಾಗಿ ತೋರಿಸೋದಕ್ಕೋಸ್ಕರ ಅಲ್ಲ. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲಿಯರ್. ಇಷ್ಟೆಲ್ಲ ಕಷ್ಟಪಟ್ಟು ವಿಂಗಡಣೆ ಮಾಡಿ, GBA ಅಂತ ಮಾಡಿ, 5 ಡಿಫ್ರೆಂಟ್ ಪ್ರಾಧಿಕಾರಿಗಳನ್ನ ರಚನೆ ಮಾಡಿ, ಅದಕ್ಕೆ ಕಮಿಷನರ್ಸ್ ನ ನೇಮಕ ಮಾಡಿ, ಜನರಿಗೆ GBA ಇಂದ ಆಗುವಂತ ಅನುಕೂಲಗಳು ಏನು ಅನ್ನೋದನ್ನ ಹೇಳ್ಕೊಟ್ಟು ಇಷ್ಟೆಲ್ಲ ಮಾಡಿದಂತ ಸಂದರ್ಭದಲ್ಲಿ ಚುನಾವಣೆಯನ್ನ ನಾವೇ ಮಾಡಬೇಕು ಅಂತ ಯಾವ ಉಪಚುನಾವಣೆಯನ್ನು ಗೆಲ್ಲಕ್ ಸಾಧ್ಯ